ಗೈಸ್, ಗುಡ್ ಮಾರ್ನಿಂಗ್ ಗೈಸ್, ನಮಸ್ಕಾರ. ಈ ಟ್ರಿಪ್ ಆಗಿದೆ ಬ್ಯಾಂಗ್ಳೂರ್ ಟು ಹಂಪಿ. ಇದು ಸ್ಪೆಷಲ್ ಟ್ರಿಪ್ ರೀ. ಯಾಕಂದ್ರೆ ಅದು ನಿಮ್ಗೆ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ವೈ ಇಟ್ಸ್ ಸ್ಪೆಷಲ್ ಟ್ರಿಪ್ ಜೀರೋ ಮಾಡ್ಕೊಂಡಿದೀನಿ. ಗಾಡಿದು ಪೆಟ್ರೋಲ್ 2 ಪಾಯಿಂಟ್ ಇತ್ತು ರಾತ್ರಿ. ಸೊ ಆನ್ ದಿ ವೇ ಎಲ್ಲಾದ್ರೂ ಔಟ್ ಸೈಡ್ ಹೋದ್ರೆ ಹಾಕ್ಸ್ಕೊಳ್ಳೋಣ ಅಂತ. ಬೆಂಗಳೂರಲ್ಲಿ 3:30 ಇನ್ ದ ಮಾರ್ನಿಂಗ್ ಸಿಗ್ನಲ್ ಇದೆ ಗುರು. ಸೊ ಗೈಸ್, ಈಗ ಮನೆಯಿಂದ ಹೊರಟಿದ್ದಾಯ್ತು. ಟೈಮ್ ಆಗಿದೆ 3:30 ರೀ, 3:35 ಆಲ್ಮೋಸ್ಟ್. ಓ ಗೈಸ್, ನಾಯಂಡಲ್ಲಿ ಅಂಡರ್ ಪಾಸ್ ರೀ. ತುಂಬಾ ದಿನ ಆಗಿದೆ ಈ ಕಡೆ ಬಂದು. ಗೈಸ್, 2 ಪಾಯಿಂಟ್ ಪೆಟ್ರೋಲ್ ಇತ್ತು ಅಂತ ಬಂದ್ರೆ ಆಲ್ರೆಡಿ ಬ್ಲಿಂಕಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಪೆಟ್ರೋಲ್ ಇಲ್ಲಿ ಇದೆಯಾ ಏನೋ ಗೊತ್ತಿಲ್ವೇ. ಯಾರು ಕಾಣಿಸ್ತಾ ಇಲ್ವಿ? ಹಾ, ಇದಾರಪ್ಪ ಕುತ್ಕೊಂಡವ್ರೆ. ಫುಲ್ ಟ್ಯಾಂಕ್ ಇದೆ ನೀರಾಗ್ರ. ಮೇಲೆ ಹೋಗಂಗಿಲ್ವಪ್ಪ, ಗೊತ್ತಿಲ್ವೇ? ಹೋಗ್ಬೋದು. ಅಯ್ಯೋ, 2 ವೀಲರ್ ಅಲೌಡ್ ಇಲ್ವಾ? ಇಲ್ಲಿ ನೆಲಮಂಗಲ ಮೇಲೆ 2 ವೀಲರ್ ಅಲೌಡ್ ಇಲ್ವಾ? ಬೋರ್ಡ್ ಇತ್ತಪ್ಪ, ನಾನಂತೂ ನೋಡಿಲ್ಲ. ಇದೆಯಪ್ಪ, ಇದೆ. ಬಟ್ ಪೊಲೀಸ್ ಇದ್ರು, ಅವ್ರೇನು ಹೇಳಿಲ್ಲ. 2 ವೀಲರ್ ಅಲೌಡ್ ಇದೆಯಪ್ಪ. ಹೋಗ್ತಾನ ಹುಡುಗ. ಇಲ್ಲಿ ಗಾಳಿ ತುಂಬಾ ಇದೆ. ಸೊ ಗೈಸ್, ನೆಲಮಂಗಲ ಫ್ಲೈವರ್ ಹತ್ಕೊಂಡ್ಬಿಟ್ಟಿದೀನಿ ಕಣ್ರಪ್ಪ. ಸೀದಾ ಹಂಪಿನೇ. ಹಂಪಿಗೆ ಆಕ್ಚುಲಿ ನಮ್ಮ ಮನೆಯಿಂದ 350 ಕಿಲೋಮೀಟರ್ ಆಲ್ರೆಡಿ, ಆಲ್ಮೋಸ್ಟ್ 350 ಕಿಲೋಮೀಟರ್. ಸೊ ಆಸ್ ಪರ್ ದ ಗೂಗಲ್ ಮ್ಯಾಪ್ ಇಟ್ ಸೇಸ್ 6 ಅವರ್ಸ್. ಈ ಟೈಮ್ಗೆ 6 ಅವರ್ಸ್ ಆಗುತ್ತೆ, ಡೆಫಿನೆಟ್ಲಿ 6 ಅವರ್ಸ್ ಮೇಲಾಗುತ್ತೆ. ನಮ್ ಡ್ರೈವಿಂಗ್ಗೆ 6 ಅವರ್ಸ್ ಖಂಡಿತ ಮೇಲಾಗುತ್ತೆ ಗುರು. ಸೊ ಸೇಫ್ ಜರ್ನಿ ಹೋಗೋಣ, ಏನ್ ಅರ್ಜೆಂಟ್ ಇಲ್ಲ ಅಲ್ವಾ? ಸೊ ಹಂಗಾಗಿ ಸೇಫ್ ಆಗಿ ಹೋಗಿ ಬರ್ತೀನಿ, ಎಲ್ಲ ನಿಮ್ಮ ಆಶೀರ್ವಾದದಿಂದ. ಆಲ್ ಯುವರ್ ಬ್ಲೆಸ್ ಅಂಡ್ ಸಪೋರ್ಟ್. ಗೈಸ್, if you are watching my video first time, do not forget to subscribe and click the bell button. So let's join the ride guys. ಹೆಂಗಪ್ಪ, ಹಿಂಗೆ ಹೋಗ್ಬೋದಾ? 2 ವೀಲರ್ ಹಿಂಗಂತೆ ಹಿಂಗೆ ಹೋಗ್ಬಿಡ. ಅಯ್ಯೋ, ಕಾರ್ ಇದೆಯಲ್ಲ ಬಾಬಾ, ಹೆಂಗೆ ಹೋಗೋದು? ಸಾರಿ. ಟೂ ವೀಲರಲ್ಲಿ ಬರೋದಕ್ಕೂ ಕಾರಲ್ಲಿ ಬರೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಕನ್ಫ್ಯೂಸು. ಮೋಸ್ಟ್ಲಿ ಇದು ಆಚೆ ಹೋಗೋದು ಅಂತ ಕಾಣಿಸುತ್ತೆ ಊರಿಗೆ. ನಾನು ಆ ಕಡೆ ರೋಡಿಗೆ ಹೋಗ್ತಾ ಇದ್ದೆ. ಏನು ಕಾಸೇನ ಕೊಡ್ಬೇಕೇನಪ್ಪ? ಹೋಯ್ತಾ ಇದ್ದೀನಿ. ಹಂಗೂ ಅಯ್ಯೋ ದೇವರೇ. ಯಾರು ಇಲ್ದಿರೋ ಕಡೆ ಕೂತ್ಕೊಂಡು ಟೀ ಕುಡಿಬೇಕು. ಇಲ್ಲಿ ನಿಲ್ಲಿಸಿ ಒಂದು ಟೀ ಹಾಕೋಬಿಡೋಣ. 68 ಕಿಲೋಮೀಟರ್ ಓಡಿಸಿದ್ದೀನಿ. ಈಗಲೇ ಒಂದು ಬ್ರೇಕ್ ತಗೋಬಿಡೋಣ ಅಂತ. ಇಲ್ಲಿಂದ 278 ಕಿಲೋಮೀಟರ್ ತೋರಿಸ್ತಿದೆ. ಟೈಮ್ ಆಗಿದೆ, ನೀವು ನೋಡ್ತಾ ಇರ್ಬೋದು, 4 hours 41 minutes ಇದೆ. ಆಲ್ರೆಡಿ 5 o'clock. 4 hours 41 minutes ಅಂತ ತೋರಿಸ್ತಿದೆ. ಆಲ್ರೆಡಿ 2 hours ಓಡಿಸ್ಬಿಟ್ಟಿದ್ದೀನ. ನನಗೆ ಆಶ್ಚರ್ಯ ಆಗ್ತಿದೆ ಗುರು. ಸೊ ಹೇಳ್ದಂಗೆ 100 ಕಿಲೋಮೀಟರ್ಸ್ಗೆ ಬ್ರೇಕ್ ತಗೊಳ್ಳೋಣ, ಫಸ್ಟ್ ಬ್ರೇಕ್ ಅಂತ ಅನ್ಕೊಂಡೆ. ನೋಡಿದ್ರೆ ಸಿಕ್ಕಾಪಟ್ಟೆ ಚಳಿ. ಸೊ ಹಂಗಾಗಿ ಒಂದು ಗರಂ ಚಾಯ್. ನಾನು ಚಾಯ್ ಕುಡಿಯಲ್ಲ ರೀ ಬೆಳಗ್ಗೆ ಆಕ್ಚುಲಿ. ಸೊ ಆಪ್ಷನ್ ಏನಿಲ್ವಲ್ಲ. ಬಟ್ ಚಾಯ್ ಅಂತ ಏನೋ ಒಳ್ಳೆ ಶುಗರ್ ಸಿರಪ್ ಕುಡ್ದಂಗೆ ಇತ್ತು ಗುರು, ಸೀರಿಯಸ್ಲಿ. ಸೊ ನಾನು ಯೂಶ್ವಲಿ ಹೈಡ್ರೇಷನ್ ಬ್ಯಾಗ್ ಹಾಕೋತಿದ್ದೆ ಶೋಲ್ಡರ್ ಅಲ್ಲಿ. ಅದೇನಂದ್ರೆ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಸೊಟ್ಟು ರೀ, ಗಾಳಿ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. 1 hour ಏನೋ ಒಂದು ಒತ್ಕೊಂಡು ತಿರ್ಗೋ ತರ ಇರುತ್ತೆ. ಅದಕ್ಕೆ ಈ ಸಲ ಮನೇಲೆ ಬಿಟ್ಬಿಟ್ಟೆ ರೀ. ಲಾಸ್ಟ್ ಟೈಮ್ ಆದ್ರೂ ಹಿಂದ್ಗಡೆ ಕಟ್ಕೊಂಡ್ಬಿಟ್ಟಿದ್ದೆ.
ಇಲ್ಲಿ ಲೆಫ್ಟ್ ತಗೋಬೇಕು. ಅಲ್ಲೇ ಲೆಫ್ಟ್ ತಗೋಬೇಕಿತ್ತು, ಸೀದಾ ಬಂದ್ಬಿಟ್ಟೆ. ಏನ್ ಮಳೆ ಬರ್ತಿದ್ಯಾ? ಗೈಸ್, ಸೊ ಗೈಸ್, ಈಗ ಟೈಮ್ ಆಗ್ತಿದೆ 7:15. ನಾನು ಮನೆಯಿಂದ ಹೊರಟಿದ್ದು 3:30 ಹೊರಟಿದ್ದೆ. ಸೊ ಈಗ ಕಿಲೋಮೀಟ್ರ್ ನೋಡಿದ್ರೆ 241 ಓಡಿಸಿದ್ದೀನಿ. 241 ಕಿಲೋಮೀಟ್ರ್ ಓಡಿಸಿದ್ದೀನಿ. ಆಗಲೇ ಒಂದು 68 ಕಿಲೋಮೀಟ್ರ್ ಇದ್ದಾಗಲೇ ಒಂದು ಬ್ರೇಕ್ ತೊಗೊಂಡಿದ್ದೆ. ಸೊ ತುಂಬ ಚಳಿ ಇತ್ತು, ಬಟ್ ಒಂದು ಬ್ರೇಕ್ ತೊಗೊಂಡಿದ್ದೆ. ಅದಾದಮೇಲೆ ಇಲ್ಲೇ ಬ್ರೇಕ್ ತೊಗೊಳ್ಳೋದು. ಸೊ 60 ಕಿಲೋಮೀಟ್ರ್ ಅಂದರೆ ಎಷ್ಟು ಓಡಿಸಿರ್ಬೋದು? ಒಂದು 170ನಾ? ಲೆಕ್ಕ ಗೊತ್ತಿಲ್ಲ ಸ್ವಾಮಿ, ಲೆಕ್ಕ ಹಾಕ್ಕೊಳ್ರಿ ನೀವೇ. ಲೆಕ್ಕ ಹಾಕ್ಕೊಳ್ಳಿ. ಸೊ 241ಗೆ ಇಲ್ಲಿ 2ನೇ ಟೀ. ಆ್ಯಕ್ಚುಲಿ ನಾನು ಟೀ ಕುಡಿಯಲ್ಲ ಈ ಚಳಿಗೆ. ನೋಡಿ ಸಿಕ್ಕಾಪಟ್ಟೆ ಚಳಿ. ಈಗೇನು ರೈನ್ ಕೋಟ್ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಅಬ್ಬಬ್ಬಬ್ಬ, ಅದಕ್ಕೆ ಸೊ ರೈನ್ ಕೋಟ್ ಹಾಕ್ಕೊಂಬಿಟ್ಟು ಹೋಗೋಣ. ಸ್ವಲ್ಪ ಮೈಕ್ ತೆಗೆದು ಬಿಡೋಣ ಅಂದ್ಕೊಂಡಿದ್ದೀನಿ. ಮಾತಾಡ್ಲಿಕ್ಕೆ ಆಗಲ್ಲ, ಮಳೆ ಬರ್ತಿದೆ. ಸೊ ಹಂಗಾಗಿ ಕ್ಯಾಮರಾಗೆ ಬಟ್ಟೆ ಹಾಕ್ಬಿಡೋಣ, ಇನ್ ರೈನ್ ಕವರ್. ಓಕೆ, ಸಿ ಯು ಗೈಸ್. ಗೈಸ್, ಇದು ಏನ್ ಲೇಕ್ ಡ್ಯಾಮ್ ಮಾರಿ ಪಾ. ಇದು ನಾನು ಕೇಳ್ಪಟ್ಟೆ ಇಲ್ವೇ? ಇದು ಸಮುದ್ರ ತರ ಇದೆ ಗುರು. ಹಂಪಿ ಸಮುದ್ರನ. ವಾಟ್ ಇಸ್ ದಿಸ್ ಗೈಸ್? ಇದೇನ್ರಿ ಇಷ್ಟು ದೊಡ್ಡ ಲೇಕ್ ಇದೆ ನೋಡ್ರಿ. ಸುತ್ತ ಲೇಕ್ ರೀ, ಫ್ಯಾಂಟಾಸ್ಟಿಕ್. ಅಪ್ಪ ಹೆಂಗಿದೆ ನೋಡ್ರಿ, ಸಾಗದಾಗಿದೆಯಲ್ಲ. ಸೊ ಇದು ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗ್ತಿದೆ. ಈ ಲೇಕ್ ನೋಡ್ರಿ ಹೇಗಿದೆ, ಸಾಗದಾಗಿದೆಯಲ್ಲ. ಮುಂದ್ಗಡೆ ವ್ಯೂ ನೋಡಿ. ಇಲ್ಲಿ ಟರ್ನಲ್ ಇದೆಯಾ? ಓ ಮೈ ಗಾಡ್, ಇದು ಡ್ಯಾಮ್ ಅಂತೀರಿ. ತುಂಗಭದ್ರಾ ಡ್ಯಾಮ? ಬೆಂಗಳೂರಿನ ಉತ್ತರಲ್ಲಿ? ತಾವು ಅಲ್ಲಿಂದ ಬರ್ತಿದ್ರ? ಹೌದಾ? ಇದು ಡ್ಯಾಮಾ? ಸಾಕಾಗಿದೆ. ಗೈಸ್, ಇಲ್ಲಿ ಟರ್ನಲ್ ಇದೆಯಂತರಿ, ಮಸ್ತ್ ಉಂಟಲ್ರಿ ಈ ಟರ್ನಲ್. ನೋಡ್ರಿ ಈ ಟರ್ನಲ್ ಹೆಸರು ಏನು? ಹೊಸಪೇಟೆನಾ? ಸೊ ಆಗದಾಗಿದೆಯಲ್ಲ, ಚಿಕ್ಕ ಟರ್ನಲ್, ಮಸ್ತ್. ಇನ್ಸೈಡ್ ದ ಟರ್ನಲ್. Do you know when it called love, when to become one? And I felt like a boom in your arms. I called home. Do you know when it called love, when to become one? And I felt like a boom in your arms. I called home.
When your hands are in mine, it feels like paradise. When I drown into your eyes, like it feels like paradise. When your hands are in mine, it feels like paradise. When I drown into your eyes, like a paradise. ಗೈಸ್ ಇದು ತುಂಗಭದ್ರಾ ಡ್ಯಾಮ್ ಹತ್ರ ಇರೋ ವ್ಯೂ ರೀ, ಸಖತ್ತಾಗಿದೆ. ಆ್ಯಕ್ಚುಲಿ ಹಂಗೆ ಬಂದ್ವಿ, ಸಖತ್ತಾಗಿದೆ ನೋಡ್ರಿ ವ್ಯೂ. ಇಲ್ಲೊಂದು ಡ್ಯಾಮ್ ಇದೆ ಆ್ಯಕ್ಚುಲಿ, ಆ ಕಡೆ ಟರ್ನಲ್ ಇದೆಯಲ್ಲ, ಅಲ್ಲಿ ಟರ್ನಲ್ ಇದೆ ನೋಡಿ, ಸಖತ್ತಾಗಿದೆ ರೀ ಇಲ್ಲೂ ವ್ಯೂ. 9 o'clock ಆಗ್ತಿದೆ ಏನೋ ನಂಬ್ತೀರಾ. ಗೈಸ್ ಇಲ್ಲಿ ತುಂಗಭದ್ರಾ ಡ್ಯಾಮ್ ಇಂದ 32 minutes 19 ಕಿಲೋಮೀಟರ್ ತೋರಿಸ್ತಿದೆ. ತುಂಗಭದ್ರಾ ಕಾಣಲ್ ಸೊ ಗೈಸ್ ಇದು ತುಂಗಭದ್ರಾ ಕ್ಯಾನಲ್ ರೀ. ಹೇಗಿದೆ ನೋಡಿ, ಸಖತ್ತಾಗಿದೆಯಲ್ಲ. ಎಷ್ಟು ಆಳ ಇದೆಯೋ ಗೊತ್ತಿಲ್ಲ ನೋಡಿರಿ, ಸಖತ್ತಾಗಿದೆ ಕ್ಯಾನಲ್ ರೈಟ್. ಸೊ ಗೈಸ್ ಬೇಸಿಕಲಿ ಹಂಪಿಗೆ ಯಾಕಪ್ಪ ಬಂದಿದೆ ಅಂದರೆ ಶ್ರೀ ಕೃಷ್ಣದೇವರಾಯರು ಹೆಜ್ಜೆ ಗುರುತನ್ನ ಫಾಲೋ ಮಾಡೋಕ್ಕೆ ಬಂದಿದ್ದೀನಿ ರೀ. ಸೊ ಅವರು ಇಲ್ಲಿ ಹುಟ್ಟಿದಾದ ಊರಾಗ ಆನೆಗುಂಡಿ ಹಂಪಿಯಿಂದ ಶುರು ಮಾಡಿ ಅವರು ಯಾವ್ಯಾವ ಕೋಟೆಗೆ ಹೋದ್ರು ಅಲ್ಲೆಲ್ಲ ಹೋಗಿ ಆ ಕೋಟೆಗೆ ಹೋದರೆ ಸೊ ಕಲ್ಚರ್ ಬಗ್ಗೆ ಇನ್ನೂ ಡೀಪಾಗಿ ಅರ್ಥ ಮಾಡ್ಕೋಬೋದು ಅಂತ ನನ್ನ ನಂಬಿಕೆ ರೀ. ಸೊ ಈ ನಂಬಿಕೆ ಏನಾದರೂ ನಿಮಗೆ ಇಷ್ಟ ಆದರೆ, ಈ ದಾರಿ ನಿಮ್ಗೆ ಏನಾದರೂ ಇಷ್ಟ ಆದರೆ, ಒಂದೊಂದು ಕನ್ನಡಿಗ ಅವರು ನನಗೆ ಸಪೋರ್ಟ್ ಮಾಡುತ್ತೀರಾ ಅಂತ ನಂಬಿಕೆ ನನಗಿದೆ. 20 ಚೇಂಜ್ ಇಲ್ವೇ ತೊಳಿ. ದಾನ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತ ನನ್ನ ನಂಬಿಕೆ. ಜಾಸ್ತಿ ಏನು ಕೊಡಲಿಲ್ಲ ಸ್ವಾಮಿ, ಅವ್ರು ಕೇಳಿದ್ರಿಂತ ಕಮ್ಮಿನೇ ಕೊಟ್ಟಿನಿ. ಹಂಪಿ बेंगलोर से। पयना विद सरन। आप कहाँ से? ಕನ್ನಡನೇ. ಕನ್ನಡ ಬರುತ್ತಲ್ಲ, ಇಲ್ಲಿ ಸ್ಟೇ ಅಲ್ಲಿ ಚೆನ್ನಾಗಿರುತ್ತೆ ಸ್ಟೇ ಮಾಡ್ಲಿಕ್ಕೆ. ಸ್ಟೇ ಮಾಡಕ್ಕೆ ಯಾವ ಎಲ್ಲಿ ಚೆನ್ನಾಗಿರುತ್ತೆ? ಹಂಪಿನೇ ನಡೀತದ? ಹಾ ಹೌದಾ, ಸರಿ ಆಯ್ತು, ಥ್ಯಾಂಕ್ಸ್. ಸಬ್ಸ್ಕ್ರೈಬರ್ 1 ದೊಡ್ಡ ಆರ್ಚಿ. ಅರೆ ಹತ್ತಿ ಬರುವ ಈಗ 2.5 ಕಮ್ಮಿ ಆಗಲ್ಲ? ರೆಕಾರ್ಡ್ ಮಾಡ್ಕೊಲ್ಲ ಇದನ್ನ. ಗವರ್ನಮೆಂಟ್ ರೇಟ್ ಆರಾಮ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. 2,500 ರೂಪಾಯಿ ಸರ್, ಫುಲ್ ಡೇ. ಸಂಜೆ ಬೆಳಗ್ಗೆ 9-10 ಗಂಟೆಯಿಂದ 2,500 ರೂಪಾಯಿ, ಸಂಜೆ 6 ಗಂಟೆವರೆಗೆ ತೋರಿಸ್ತಾರೆ. ಹಂಗೆ ಕಮ್ಮಿ ಇಲ್ಲ. ಕಮ್ಮಿಯಾದ್ರೂ ಬರ್ತಾರೆ, ಬಟ್ ಅವರು ಬೇರೆ ಗೈಡ್ ವಿತೌಟ್ ಗೈಡ್ ಐಡಿ ಕಾರ್ಡ್ ಇರ್ಬೇಕು, ಅವ್ರು ಸುಮ್ಮನೆ ಬರ್ತಾರೆ. ಅವ್ರಿಗೆ ಏನಿರುತ್ತೆ ಇತಿಹಾಸ ಹೇಳ್ತಾರೆ. ನಿಮ್ಗೆ ಪ್ರಾಪರ್ ಗವರ್ನಮೆಂಟ್ ಆಥರೈಸ್ಡ್ ಗೈಡ್ ತಗೊಂಡ್ರೆ ಎಲ್ಲ ಪಕ್ಕ ಮಾಹಿತಿ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಲೋಕಲ್ ಗೈಡ್ಸ್ ಬರ್ತಾರೆ, ಅವ್ರಿಗೆ ಏನ್ ತಿಳಿಯುತ್ತೆ ಅದನ್ನ ಹೇಳ್ತಾರೆ. ಇದಿಷ್ಟು ಮಾಹಿತಿ ಕೊಡ್ತಾರೆ. ನನಗೆ ಬರೀ ಕೃಷ್ಣದೇವರಾಯರ ಬಗ್ಗೆ ಮಾತ್ರ ಹೇಳ್ಬೇಕು, ಜಾಸ್ತಿ ಏನು ಬೇಡ. ಕೃಷ್ಣದೇವರಾಯರು ಅಂದ್ರೆ ಅವರೇ ಕನ್ನಡ ಗೈಡ್. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಗೈಡ್ಸ್ ಸಿಕ್ಕಾಪಟ್ಟೆ ಹಿಡಿದ್ರು, ಒಂದು ಅರ್ಧ ಗಂಟೆ ವೇಸ್ಟ್ ಮಾಡಿದ್ರು ಗುರು. ಆಕ್ಚುಲಿ ಬೇರೆ ಏನು ಮಾಡಲಿಲ್ಲ. ಸೊ ಗೈಸ್ ರೂಮ್ ಚೆಕ್ ಇನ್ ಮಾಡಿದ್ದೀನಿ ರೀ, ಚೆನ್ನಾಗಿದೆ ರೂಮ್. ಸೊ ಇದು ವಿಲೇಜ್ ಅಂದರೆ 2 ಕಿಲೋಮೀಟರ್ ಬಿಫೋರು ಒಂದು ವಿಲೇಜಲ್ಲಿ ರೂಮ್ ಹಾಕಿದ್ದೀನಿ. ಸೊ ರೂಮ್ ಟೂರ್ ಮಾಡೋಣ ಬನ್ನಿ. ಇದು ಫುಲ್ ವಿಲೇಜು. ಆ್ಯಕ್ಚುಲಿ ಇಲ್ಲಿ 80% ಬರೀ ಇದೆ ಹೋಮ್ ಸ್ಟೇ ಬಿಸ್ನೆಸ್ಸೇ ರೀ. ಚಾಲು ಹೋಮ್ ಸ್ಟೇ ಬಿಸ್ನೆಸ್. ಬಿಲ್ಡಿಂಗ್ ಇದು ಕೆಳಗಡೆ ಹೋಗ್ತಾ ತೋರಿಸ್ತೀನಿ. ರೂಮ್ ನೋಡೋಣ ಬನ್ನಿ. ಓಕೆ,
ಇಲ್ಲೇನು ಇಷ್ಟ ಆಯ್ತು ಅಂದರೆ ರೂಮ್ ಬಾಗಲ್ ನೋಡಿ. ಸೊ ಗೈಸ್, ಡೋರ್ ಬಗ್ಗೆ ಹೇಳಿದ್ನಲ್ಲ, ಹಳೆ ಡೋರ್ ನೋಡಿ. ಹಳೆ ಡೋರ್ 80 ವರ್ಷದ ಹಳೆಯದ ಡೋರ್ ಅಂತೆ ರೂಮಿಗೆ. ಓಕೆ, ಚೆನ್ನಾಗಿದೆ. ಸೊ ಬನ್ನಿ ಒಳಗೆ ಹೋಗೋಣ. ಅಪ್ಪ ಕೈ ಹಳೆ ಡೋರು ಕಾಡ್ಬಿಡ್ತು. ಆಹಾ, ಹಿಂಗೆ ಮಾಡಿದ್ರೆ ಬ್ಲಡ್ ಕಟ್ಕೊಳ್ಳಲ್ಲ ಅಂತ ಇತ್ತಲ್ಲ. ಅಯ್ಯ, ಹೋಗು ಬೇಡ, ಕಟ್ಕೋಬೇಡ ಅಂತ ಬಿಡುತ್ತಾ, ಕಟ್ಕೊಂಡೇ ಬಿಡುತ್ತು. ಸೊ ಗೈಸ್, ಬನ್ನಿ ರೂಮ್ ಎಂಟ್ರಿ ಆಗೋಣ. ಯಪ್ಪ, ಈ ಸಲ ಆದ್ರೆ ಸ್ವಲ್ಪ ನೀನು ತಲಪು ಥೇರಾ ಅಂತ ಒಳಗೆ ಹೋಗ್ತೀವಿ. ಸೊ ಇಬ್ಬರು ಸ್ಟೇ ಮಾಡ್ಬೋದು. ಆ್ಯಕ್ಚುಲಿ ಒಬ್ರಿಗಂತ ಕೊಟ್ಟರು ಓನರು. ಇದು ಚೆನ್ನಾಗಿದೆ ರೀ, AC ಇದೆ, ರೂಮು ಟಾಪ್ ವ್ಯೂ, ಸ್ಟೋರೇಜ್ ಪಾಯಿಂಟಲ್ಲಿದೆ, ಗ್ಲಾಸ್ ವಿತ್ ಮಿರರು. ಸೊ ಬೆಡ್ 2 people ಕ್ಯಾನ್ ಆರಾಮ್ಸೆ ನಿದ್ದೆ ಮಾಡ್ಬೋದು. TV ಇದೆ, ವೆಂಟಿಲೇಷನ್, ಇಲ್ಲೊಂದು ವಿಂಡೋ ಇದೆ, ಅಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ಫ್ಲವರ್ ವಾಶು, ಹ್ಯಾಂಡ್ ವಾಶ್ಗೆ. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ರೆಸ್ಟ್ ರೂಮ್ ರೀ. ಸಖತ್ ನೀಟಾಗಿದೆ, ಕ್ಲೀನಾಗಿದೆ ಗುರು, ಮಸ್ತ್ ಉಂಟು ಅಲ್ಲ. ಸೊ ಇದು ಅದರ್ ವ್ಯೂ ಆಫ್ ರೂಮ್, ಚೆನ್ನಾಗಿದೆ. ಇಷ್ಟೆಲ್ಲ ಸಾಕಪ್ಪ, ಅದು ಎಷ್ಟು ಅಂತ ಹೇಳೋ ಬಗ್ಲು ಅಂತಿರಲ್ಲ. ಹೇಳ್ತೀನಿ ರೀ, ಬಾಡಿಗೆ ಎಷ್ಟು ಅಂತ ಹೇಳ್ತೀನಿ. ಸೊ ದ ರೆಂಟ್ ಈಸ್ ಎಷ್ಟಿರ್ಬೋದು ಹೇಳಿ ಅಂತ ಹೇಳಿದ್ರೆ ಮಾತ್ರ ನೀವು ಹೇಳ್ತೀರಾ, ಕಮೆಂಟ್ ಮಾಡಿ. ಆದರೂ ಹೇಳ್ತೀನಿ, ಅಷ್ಟೊಳಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ರೂಮ್ ರೆಂಟ್ ಎಷ್ಟಂದರೆ ಪರ್ ಡೇ 800 rupees ಗೈಸ್. ಎಸ್, ಸೊ ಪರ್ ಡೇ 800 rupees ವರ್ತ್ ಅಲ್ವಾ. ಸೊ 800 rupees ವರ್ತ್ ಅಲ್ವಾ ಹೇಳಿ. ನೀಟಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ವಾಟ್ ರೂಮ್ ಈಸ್ ಆಲ್ ಅಬೌಟ್. ಓಕೆ, ರೂಮ್ ಚೆನ್ನಾಗಿತ್ತು. ನಾನು ಬಂದು ಎಲ್ಲ ಆಲ್ ಮಾಡಿ ಇಕ್ಕಿದ್ದೀನಿ. ಆ್ಯಕ್ಚುಲಿ ಲೇಟಾಗಿ ತಲುಪೋದ್ನಲ್ಲ, ಸೊ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದೀನಿ. ಈಗ ಟೈಮ್ ಆಗಿದೆ ಲಂಚ್ ಟೈಮ್. ಸೊ ಲಂಚ್ ಮಾಡಿಕೊಂಡು ಲೆಟ್ಸ್ ಗೋ ಟು ದ ನಾರ್ತ್ ಗೈಸ್. ಓಕೆ, ಥ್ಯಾಂಕ್ ಯು. ನೀವೇನಾದರೂ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್, ಕ್ಲಿಕ್ ದ ಬೆಲ್ ಬಟನ್. ಊರು ಪಂಪಾ ಕ್ಯಾಂಪಿಗೆ ಊಟಕ್ಕೆ ಬಂದಿದ್ದೀನಿ. ಇದು ಲೊಕೇಶನು. ವೀಡಿಯೋ ತಗೋಬೋದಾ? ಲಂಚ್ ಇದು ರೀ, ಥಾಲಿ. ದೇವರೇ ಕಾಪಾಡಪ್ಪ. ಸೊ ಗೈಸ್, ಊಟ ಆಯ್ತು. ಪಂಪಾ ಕ್ಯಾಫಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೀ. 225 ರೂಪಾಯಿ. ನಾನೇನೋ ಒಂದು 110 ರೂಪಾಯಿ 130 ರೂಪಾಯಿ ಇರುತ್ತೆ ಅಂತ ನೋಡಿದೆ. ಆದ್ರೆ ಏನಪ್ಪ, ಮೋಸ್ಟ್ಲಿ ಕ್ಯಾಮ್ರಾ ಇಲ್ಲ ರೀ. ಅಲ್ಲಿ ಒಂದು ಕರ್ಡ್ ರೈಸ್ 100 ರೂಪಾಯಿ ರೀ ಸ್ವಾಮಿ, ತುಂಬಾ ಅತಿ ಆಯ್ತು. ಓಕೆ, ಎನಿವೇ ಫುಡ್ ಅಂತೂ ಚೆನ್ನಾಗಿತ್ತು ಗುರು. ಪ್ರೈಸ್ ಹೆಂಗಿತ್ತು ಅಲ್ವಾ, ಫುಡ್ ಅಂತೂ ಚೆನ್ನಾಗಿತ್ತು.